ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕ್ಯಾರೆಟ್ ಹಾಗೂ ಬೆಲ್ಲ ಬಳಸಿ ತುಂಬ ಸಾಫ್ಟ್ ಆದ ರುಚಿಯಾದ ಸ್ವೀಟ್ ಹೇಗೆ ಮಾಡೋದಂತ ತಿಳಿಸಿಕೊಡ್ತಾ ಇದ್ದೇನೆ. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಬಳಸಿ ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಸ್ವೀಟನ್ನು ಮಾಡಿಕೊಳ್ಬೋದು. ಈ ಸ್ವೀಟ್ ನಿಮಗೆ ಹೊರಗೆ ಬೇಕರಿಯಲ್ಲಿ ಎಲ್ಲಿ ಸಹ ಸಿಗುವುದಿಲ್ಲ. ಕಡಿಮೆ ಸಮಯದಲ್ಲಿ ಕೇವಲ 2ರಿಂದ 3 ಸ್ಪೂನಷ್ಟು ತುಪ್ಪವನ್ನು ಬಳಸಿ ಇದನ್ನು ತಯಾರಿಸಬಹುದು. ಈ ಸ್ವೀಟ್ ಇದೆಯಲ್ಲ 10 ದಿನಗಳ ತನಕ ಫ್ರಿಜ್ಜಲ್ಲಿಟ್ಟು ಸ್ಟೋರ್ ಮಾಡಿ ಸವಿಬಹುದು. ಫ್ರೆಶ್ ಆಗಿರ್ತದೆ, ತುಂಬ ರುಚಿಯಾಗಿರ್ತದೆ ಕೂಡ. ಒಂದ್ಸಲ ಮಾಡಿದರೆ ಇದೆಯಲ್ಲ ಖಂಡಿತ ನೀವು ಮತ್ತೆ ಮತ್ತೆ ಮಾಡ್ತೀರಾ. ಹೊರಗೆ ಸಿಗುವ ದುಬಾರಿ ಸ್ವೀಟ್ಗಿಂತ ಹೆಚ್ಚು ಟೇಸ್ಟಿಯಾದ ಸುಲಭವಾದ ಈ ಸ್ವೀಟ್ ಹೇಗೆ ಮಾಡೋದಂತ ನೋಡೋಣ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ರೆಸಿಪಿಗೆ ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಸ್ವೀಟನ್ನು ಕ್ಯಾರೆಟ್ ಬಳಸಿ ಮಾಡ್ತಾ ಇರುವುದರಿಂದ 5 ಈ ಥರದ ಕೆಂಪು ಕ್ಯಾರೆಟನ್ನು ತೊಳೆದಿಟ್ಟಿದ್ದೇನೆ. ಮೊದಲಿಗೆ ಇದರ ಸಿಪ್ಪೆಯನ್ನು ತೆಗೆದು ಮೀಡಿಯಮ್ ಸೈಜಿದ್ದು ಪೀಸಸ್ ಮಾಡಬೇಕು. ಈ ರೀತಿ ಪೀಸಸ್ ಮಾಡೋದರಿಂದ ಮಿಕ್ಸರ್ ಜಾರಲ್ಲಿ ಇದನ್ನು ಬೇಗನೆ ನಾವು ರುಬ್ಬೋದು. ಇದನ್ನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸಿ ನೀರು ಸೇರಿಸದೆ ತರಿತರಿಯಾಗಿ ರುಬ್ಬಬೇಕು. ನೋಡಿ, ಈ ರೀತಿ ರುಬ್ಬಿಟ್ಟಿದ್ದೇನೆ. ತುಂಬ ನುಣ್ಣಗಾಗಬೇಕಾಗಿಲ್ಲ, ಸ್ವಲ್ಪ ತರಿತರಿಯಾಗಿದ್ದರೆ ಚೆನ್ನಾಗಿರ್ತದೆ. ಇದನ್ನೀಗ ಒಂದು ಬೌಲಿಗೆ ಸೇರಿಸುವ. ಸಾಧಾರಣ ಒಂದು ಅರ್ಧ ಕಪ್ಪಷ್ಟು ಈ ಕ್ಯಾರೆಟ್ ತುರಿ ಬೌಲಲ್ಲಿ ಸೇರಿಸಿದ್ದೇನೆ. ಈಗ ಒಂದು ಬಟ್ಟಲಿಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪವನ್ನು ಸೇರಿಸಿ ಚೆನ್ನಾಗಿ ಬಟ್ಟಲಿಗೆ ಸವರಿ ಇದನ್ನು ಇಡಬೇಕು. ಯಾಕೆ ಹೇಳಿದರೆ ಸ್ವೀಟ್ ಆದ ತಕ್ಷಣ ಬಿಸಿ ಇರುವಾಗಲೇ ಈ ತಟ್ಟೆಯಲ್ಲಿ ಇದನ್ನು ಸೇರಿಸಬೇಕು. ನೆಕ್ಸ್ಟ್ ನೋಡಿ, ಪ್ಯಾನನ್ನು ಇಲ್ಲಿ ಬಿಸಿಗಿಟ್ಟು ಒಂದು 2 ಸ್ಪೂನಷ್ಟು ತುಪ್ಪವನ್ನು ಸೇರಿಸುವ. ತುಪ್ಪ ಬಿಸಿ ಆಗುವಾಗ ಇದರಲ್ಲಿ ನಾವು ರುಬ್ಬಿಟ್ಟ ಕ್ಯಾರೆಟ್ ತುರಿ ಇದೆಯಲ್ಲ ಅದನ್ನು ಸೇರಿಸಬೇಕು ಹಾಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ನಾವು ಫ್ರೈ ಮಾಡೋದರಿಂದ ಹಸಿಯಾಗಿ ಸೇರಿಸಿದ ಕ್ಯಾರೆಟ್ ಇದೆಯಲ್ಲ ಇದರ ಪೂರ್ತಿಯಾಗಿ ಹಸಿ ವಾಸನೆ ಹೋಗ್ತದೆ ಹಾಗೂ ಚೆನ್ನಾಗಿ ಇದು ಫ್ರೈ ಆಗ್ತದೆ. ಇದನ್ನಿಲ್ಲಿ ಒಂದು 2ರಿಂದ 3 ನಿಮಿಷಗಳ ಕಾಲ ಹುರ್ಕೊಳ್ಬೇಕು. ಇಷ್ಟಾಗುವಾಗ ನೋಡಿ, ಕ್ಯಾರೆಟ್ ಇದು ಹಸಿ ವಾಸನೆ ಹೋಗಿ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಈಗ ಕ್ಯಾರೆಟ್ ತುರಿಯ ಪ್ರಮಾಣದಷ್ಟೇ, ಅಂದರೆ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿಯನ್ನು ಇದರಲ್ಲಿ ಸೇರಿಸಬೇಕು. ಕ್ಯಾರೆಟ್ ತುರಿ ಜೊತೆಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಒಮ್ಮೆ ಈ ಕ್ಯಾರೆಟ್ ತುರಿ ಹಾಗೂ ತೆಂಗಿನ ತುರಿ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರಿತಾ ಇದರ ನೀರಿನ ಅಂಶ ಇದೆಯಲ್ಲ ಕಂಪ್ಲೀಟಾಗಿ ಡ್ರೈ ಆಗಿ ಪುಡಿ ಪುಡಿ ಥರ ಆಗ್ತದೆ. ಅಷ್ಟು ಹೊತ್ತು ಇದನ್ನು ಹುರ್ಕೊಳ್ಬೇಕು. ಕ್ಯಾರೆಟ್ ಹಾಗೂ ತೆಂಗಿನ ತುರಿಯ ನೀರಿನ ಅಂಶ ಇದೆಯಲ್ಲ ಕಂಪ್ಲೀಟಾಗಿ ಹಿಂಗಿದೆ. ಇಲ್ಲಿ ಇದರಲ್ಲಿ ನಾವೀಗ ಬೆಲ್ಲದ ಹುಡಿಯನ್ನು ಸೇರಿಸಬೇಕು. ಕ್ಯಾರೆಟ್ ತುರಿಯ ಅರ್ಧದಷ್ಟು, ಅಂದರೆ ಒಂದು 1/4 ಕಪ್ಪಷ್ಟು ಬೆಲ್ಲದ ಹುಡಿಯನ್ನು ಇದರಲ್ಲಿ ಸೇರಿಸಿದ್ದೇನೆ. ಹಾಗೂ ಒಂದು 4ರಿಂದ 5 ಸ್ಪೂನಷ್ಟು ಕಪ್ಪು ಬೆಲ್ಲದ ಹುಡಿಯನ್ನು ಸಹ ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ನೀರಿದೆಯಲ್ಲ ಇದರಲ್ಲಿ ಒಂದಿಷ್ಟು ನಾವು ಸೇರಿಸಬಾರ್ದು. ಬೆಲ್ಲ ಇದೆಯಲ್ಲ ಚೆನ್ನಾಗಿ ಮಿಶ್ರಣದ ಜೊತೆಗೆ ಬೆರೆತ ನಂತರ ಇದರ ಬಣ್ಣ ನೋಡಿ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದರಲ್ಲಿ 1 ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸುವ. ಬೆಲ್ಲದ ಚಿಕ್ಕ ಚಿಕ್ಕ ತುಂಡುಗಳು ಚೆನ್ನಾಗಿ ಮೆಲ್ಟ್ ಆಗಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗುವಾಗ ಈ ರೀತಿ ನೊರೆ ಬರಲು ಪ್ರಾರಂಭವಾಗ್ತದೆ. ಈಗ ಇದನ್ನು ಮತ್ತಷ್ಟು ನಾವು ಮಗಚಬೇಕು. ಬೆಲ್ಲ, ಕ್ಯಾರೆಟ್ ಹಾಗೂ ತೆಂಗಿನ ತುರಿಯ ಈ ಮಿಶ್ರಣ ಇದೆಯಲ್ಲ ನೋಡಿ, ಈಗ ಇನ್ನಷ್ಟು ಗಟ್ಟಿಯಾಗಿ ತಳಬಿಡಲು ಪ್ರಾರಂಭವಾಗಿದೆ. ಈಗ ಇದರಲ್ಲಿ 1 ಸ್ಪೂನಷ್ಟು ತುಪ್ಪವನ್ನು ಪುನಃ ಸೇರಿಸಿಕೊಳ್ಳುವ. ಮಿಶ್ರಣ ನೋಡಿ ಈಗ ಕಂಪ್ಲೀಟಾಗಿ ಪ್ಯಾನ್ ಬಿಡಲು ಪ್ರಾರಂಭವಾಗಿದೆ ಹಾಗೂ ಒಂದೇ ಕಡೆ ಇದು ಎದ್ದು ಬರಲು ಪ್ರಾರಂಭವಾಗಿದೆ. ಇಷ್ಟಾಗುವಾಗ ಇದು ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ಉಂಡೆಯಾಗಿ ಬರ್ತದೆ. ಈಗ ಇದನ್ನು ನಾವು ಆಗಲೇ ತುಪ್ಪ ಸವರಿದ್ದ ಬಟ್ಟಲಿಗೆ ಸೇರಿಸಬೇಕು. ಒಂದೇ ಲೆವೆಲಲ್ಲಿ ಇದನ್ನು ತಟ್ಟಿಕೊಳ್ಬೇಕು. ನಿಮಗೆ ಬೇಕಾದ ಆಕಾರದಲ್ಲಿ ಇದನ್ನು ಶೇಪ್ ಮಾಡಿ ಈ ರೀತಿ ಲೆವೆಲಾಗಿ ನಾವು ಇದನ್ನು ತಟ್ಟಿ ಶೇಪ್ ಮಾಡಬೇಕು. ಈಗ ಇದರ ಮೇಲೆ ಹುರಿದ ಒಂದು 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಉದುರಿಸಿಕೊಳ್ಬೇಕು. ನೀವು ಮೇಲಿಂದ ಡ್ರೈ ಫ್ರೂಟ್ಸ್ ಇದು ಪೌಡ್ರನ್ನು ಸಹ ಉದುರಿಸಿಕೊಳ್ಬೋದು. ಹಾಗೂ ಸ್ಪೂನಿಂದ ಈ ರೀತಿ ಇದನ್ನು ಪ್ರೆಸ್ ಮಾಡಿಕೊಳ್ಳುವ. ಈಗ ಇದನ್ನು ತಣಿಯಲು 1ರಿಂದ 2 ಗಂಟೆಗಳ ಕಾಲ ಇಡಬೇಕು. ಇದು ಬೇಗ ಸೆಟ್ ಆಗಬೇಕಾದ್ರೆ ನೀವು ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ನಂತರ ಇದನ್ನು ಕಟ್ ಮಾಡ್ಬೋದು. ಈಗ ನೋಡಿ, ಅರ್ಧ ಗಂಟೆ ಫ್ರಿಜ್ಜಲ್ಲಿಟ್ಟು ಈ ಸ್ವೀಟನ್ನು ಇಲ್ಲಿ ಹೊರಗೆ ತಂದಿಟ್ಟಿದ್ದೇನೆ. ಸ್ವೀಟ್ ನೋಡಿ ಚೆನ್ನಾಗಿ ಸೆಟ್ ಆಗಿದೆ, ಕೈಗೆ ಒಂದಿಷ್ಟು ಅಂಟಿಕೊಳ್ಳುವುದಿಲ್ಲ. ಈಗ ನೀವು ಇದನ್ನು ಬೇಕಾದ ಆಕಾರಕ್ಕೆ ತುಂಡು ಮಾಡ್ಬೋದು. ಚಾಕುವಿನಿಂದ ನೋಡಿ ಈ ರೀತಿ ಕಟ್ ಮಾಡುವ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಚಾಕುವಿಗೆ ಒಂದಿಷ್ಟು ಈ ಸ್ವೀಟ್ ಇದೆಯಲ್ಲ ಅಂಟಿಕೊಳ್ಳುವುದಿಲ್ಲ. ಈಗ ಒಂದು ಸ್ವೀಟ್ ಪೀಸನ್ನು ನಿಮಗೆ ತೆಗೆದು ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಕಟ್ ಮಾಡಿದ ಈ ಸ್ವೀಟನ್ನು ಮತ್ತೊಂದು ಪ್ಲೇಟಿಗೆ ಜೋಡಿಸುವ. ತುಪ್ಪದಲ್ಲಿ ಹುರಿದ ಈ ಕ್ಯಾರೆಟ್, ತೆಂಗಿನ ತುರಿ ಹಾಗೂ ಬೆಲ್ಲದ ಫ್ಲೇವರ್ಸ್ ಸೇರಿ ತುಂಬ ಚೆನ್ನಾಗಿ ಬಂದಿದೆ. ನಾವು ಮಾಮೂಲಿ ಮಾಡುವ ಗಾಜರ್ಕೆ ಹಲ್ವಾ ಇದೆಯಲ್ಲ, ಅದಕ್ಕಿಂತ ಹೆಚ್ಚು ಟೇಸ್ಟಿ ಆಗ್ತದೆ. ಒಂದ್ಸಲ ಇದನ್ನು ಟ್ರೈ ಮಾಡಿ, ನೀವು ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಮನೆಯಲ್ಲಿ ಇದು ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ. ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ರೆಸಿಪಿಗೆ ಲೈಕ್ ಕೊಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.